ತೊಗರಿ ಬೆಳೆ ಬಗ್ಗೆ ಈಗಾಗಲೇ ಸವಿಸ್ತಾರವಾಗಿ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದೀನಿ, ನಿಮಗೂ ಇವತ್ತು ಹೇಳಬೇಕು. 5,34,000 ಹೆಕ್ಟರ್ ಪ್ರದೇಶದೊಳಗೆ ತೊಗರಿ ಬಿತ್ತನೆ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಖರೀಫ್ನಲ್ಲಿ ಅತಿ ಹೆಚ್ಚು ಬಿತ್ತನೆ ಆದದ್ದು. ಸೊ ಅವರು ಆ ಬೆಳೆ ಇವತ್ತು ಯಾವ ಪ್ರಮಾಣದಲ್ಲಿ ಇಳುವರಿ ಬೇಕಾಗಿದ್ದು ಬಂದಿಲ್ಲ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡಿದೆ. ಅದಕ್ಕಾಗಿಯೇ ಸರ್ಕಾರಕ್ಕೂ ನಾನು ಒತ್ತಾಯವನ್ನು ಮಾಡಿದ್ದೀನಿ, ಜಿಲ್ಲಾಡಳಿತಕ್ಕೂ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀನಿ. ನೀವು ಅದ್ರ ಬಗ್ಗೆ ಒಂದು ಸಮಗ್ರ ಅಧ್ಯಯನವನ್ನು ಮಾಡಿ, ಸಮೀಕ್ಷೆ ಮಾಡಿ, ನಿಜವಾದ ವಸ್ತುಸ್ಥಿತಿ ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಸಿ, ನಮ್ಮ ರೈತರಿಗೆ ಏನು ತೊಂದರೆ ಆಗಿದೆ ಅವ್ರ ಸಹಾಯಕ್ಕೆ ಸರ್ಕಾರ ಬರಬೇಕಾಗ್ತದೆ. ನಾನು ಅದನ್ನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ಸೊ ಅಂಥ ಅಚಾತುರ್ಯಗಳು ನಡೆದಿದ್ರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಮಾಡ್ಕೊಳ್ಳೋಕೆ ನಾನು ಸರ್ಕಾರಕ್ಕೆ ಹೇಳ್ತೀನಿ. ಆಮೇಲೆ ನಾನು ನೇರವಾಗಿ ಮಂತ್ರಿಗಳ ಜೊತೆ ಮಾತಾಡ್ತೀನಿ. ಉದ್ದೇಶ ಏನಂದರೆ ಉತ್ತರ ಕರ್ನಾಟಕದ ಚರ್ಚೆಗಳಾಗಬೇಕು, ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಬೇಕಂದ್ರೆ ಪ್ರತಿ ಸಾರಿನೂ ಆಗಲ್ಲ. ನಿಮಗೊಂದು ಮಾತು ಹೇಳ್ಬಿಡ್ತೀನಿ, ಬೆಳಗಾವಿನ ಅಧಿವೇಶನ ಚಳಿಗಾಲದ ನಡೆಸುವುದೇ ಉತ್ತರ ಕರ್ನಾಟಕ, ವಿಶೇಷವಾಗಿ ಈ ಭಾಗದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮೂಡಲಿ ಅಂತಕ್ಕಂಥ ಸದಾಶಯದಿಂದ ಸರ್ಕಾರಗಳು ನಡೆಸ್ತಾ ಬಂದಿವೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅದರ ನಂತರ ಎರಡನೇದು ಸಮಗ್ರ ಕರ್ನಾಟಕ ಚಿಂತನೆ ಮಾಡಲೇಬೇಕಾಗ್ತದೆ. ಒಂದು ವಿಧಾನಸಭೆ ಇಡೀ ರಾಜ್ಯದ ಸಮಗ್ರ ಅಭಿವೃದ್ಧಿಯ ಚಿಂತನೆಗಳನ್ನು ಮಾಡಬೇಕಾಗ್ತದೆ. ಬಟ್ ಆದ್ಯತೆ ಉತ್ತರ ಕರ್ನಾಟಕ ಬಗ್ಗೆ ಇದ್ದೇ ಇರ್ತದೆ. ಇಂಡಿ ಪ್ರತ್ಯೇಕ ಜಿಲ್ಲೆ ಕುರಿತು ನೀವು ಹಲವಾರು ಬಾರಿ ಧ್ವನಿ ಎತ್ತಿದ್ರಿ. ಜಿಲ್ಲೆಗೆ ನಾನು ಇಂಡಿ ಜಿಲ್ಲೆ ಪ್ರಾರಂಭದಲ್ಲಿ ಹೇಳಿದ್ದೇನೆ, ಅದಕ್ಕೆ ಕಾಲಾವಧಿ ನಿಗದಿ ಇಲ್ಲ. ಆದ್ರೆ ಜಿಲ್ಲೆ ಮಾಡತಕ್ಕಂಥ ವಾತಾವರಣ ಕರ್ನಾಟಕದಲ್ಲಿ ನಿರ್ಮಾಣ ಆದಕ್ರೆ ನಮಗೆ ಆದ್ಯತೆ ಕೊಡ್ರಿ ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡಿನೂ. ಸರ್ಕಾರ ಅದನ್ನು ಸಕಾರಾತ್ಮಕವಾಗಿ ಸ್ಪಂದಿಸಿದೆ. ನಾನು ಆಶಾಭಾವನೆಯನ್ನು ಇಟ್ಕೊಂಡಿದ್ದೀನಿ. ಎಂದು ಕರ್ನಾಟಕದಲ್ಲಿ ಹೊಸ ಜಿಲ್ಲೆಗಳ ರಚನೆ ಆಗ್ತಾವೆ ಅಂದು ನಮ್ಮ ಇಂಡಿ ಅದರೊಳಗೆ ಇದ್ದೇ ಇರ್ತದೆ ಅಂತ. ಇಂಡಿ ಪ್ರತ್ಯೇಕ ಆಗಬೇಕು ನಿಮಗೆ ಹೇಳ್ಬಿಡ್ತೀನಿ, ಭಾರತ ದೇಶದೊಳಗೆ ಅನೇಕ ರಾಜ್ಯಗಳದಾವೆ. ರಾಜಸ್ಥಾನ ನಮ್ಗಿಂತ ಸಣ್ಣ ರಾಜ್ಯ. 224 ವಿಧಾನಸಭಾ ಕ್ಷೇತ್ರಗಳು ನಮ್ಮ ಇದ್ರೆ 201 ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥದ್ದು ರಾಜಸ್ಥಾನ. ಅಲ್ಲಿ 50 ಜಿಲ್ಲೆಗಳದಾವೆ. ಎಷ್ಟು ಸಣ್ಣ ಜಿಲ್ಲೆಗಳಾಗ್ತವೆ, ಡೆವಲಪ್ಮೆಂಟ್ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅಧಿಕಾರಿಗಳ ವಿಶೇಷ ಆದ್ಯತೆ ಏನಾಗ್ತದೆ, ಅದಕ್ಕಾಗಿ ನಾನು ಅದಿಟ್ಟಿದ್ದೀನಿ. ಆಮೇಲೆ ನಮ್ಮ ಭಾಗದ ಜನರ ಅಪೇಕ್ಷೆ ಇದೆ ಅದು. ಇವತ್ತು ನಿಮ್ಗೆ ಹೇಳ್ಬಿಡ್ತೀನಿ, ಅಖಂಡ ಜಿಲ್ಲೆಗಳನ್ನು 2ರಿಂದ 3 ಆದದ್ದು ಉದಾಹರಣೆ ಅದಾವೆ. ನೀವು ಧಾರವಾಡಕ್ಕೆ ಹೋದ್ರಿ ಅಂದರೆ ಗದಗ ಹಾವೇರಿ ಆಗ್ಯದ, ಬಿಜಾಪುರ ಬಾಗಲಕೋಟೆ ಆಗಿದೆ, ಇಂಡಿ ಒಂದಾಗಲಿ. ಆಮೇಲೆ ಇಂಡಿ ಸಬ್ ಡಿವಿಷನ್ ಬ್ರಿಟಿಷರ ಕಾಲದಿಂದ, ಈಗಿನಿಂದಲ್ಲ, ಬ್ರಿಟಿಷರ ಕಾಲದಿಂದ ಅದಕ್ಕೆ ತನ್ನದೇ ಆದಂಥ ಒಂದು ರೆವಿನ್ಯೂ ಡಿವಿಷನ್ ಅದ. ಆಮೇಲೆ ಬಾರ್ಡರ್ ಏರಿಯಾ ಇದೆ, ಗಡಿ ಅಭಿವೃದ್ಧಿ ಅದಾವೆ, ಅನೇಕ ಸಮಸ್ಯೆಗಳದಾವೆ. ಆ ಎಲ್ಲ ವಿಚಾರಗಳಿಗೆ ಒಂದು ಜಿಲ್ಲಾಡಳಿತ ಅಲ್ಲಿ ಆಯಿತು ಅಂದ್ರೆ ಅನುಕೂಲ ಆಗ್ತದೆ. ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದೆವು. ನಾನು 13ನೇ ಗೆದ್ದಿನ ಕೇಳಿಲ್ಲ, ಆದ್ರೆ 18ರಷ್ಟಿಗೆ ನಾನು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೆ. ಯಾವುದೇ ಜಿಲ್ಲೆಯಲ್ಲಿ ಇರಲಾರ್ದಂಥ ಒಂದು DC ಆಫೀಸ್ ಹೆಂಗದ ಮಿನಿ ವಿಧಾನಸೌಧ ನೀವು ಬಂದು ನೋಡ್ಬೋದು. ನಮ್ಮಲ್ಲಿ DC ಆಫೀಸ್ ಆಗ್ಲಿಕ್ಕೆ ಅದನೋ ಇಲ್ಲೋ. ಆಮೇಲೆ ಕೃಷಿ DD2 ಆಫೀಸ್, ರೆವಿನ್ಯೂ ಸಬ್ ಡಿವಿಷನ್ ನಮ್ಮದು ಟ್ರೀಟ್ ಆಗ್ತದೆ. ರೈಲ್ವೆ ಬ್ರಾಡ್ಗೇಜ್ ಇದೆ, ನ್ಯಾಷನಲ್ ಹೈವೇಸ್ ಅದಾವೆ, ಲಿಂಬೆ ಅಭಿವೃದ್ಧಿ ಮಂಡಳಿ ಅಂತ ಒಂದು ಸ್ಟೇಟ್ ಲೆವೆಲ್ ಬೋರ್ಡ್ ಇದೆ. ಸೊ ಶೈಕ್ಷಣಿಕ ಪ್ರಗತಿಯಲ್ಲಿ ಕಂಡದ, ಕೃಷಿ ವಿಜ್ಞಾನ ಕೇಂದ್ರ ಮಾಡಿದ್ದೀವಿ. ಅನೇಕ ರಂಗದಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಇರೋದ್ರಿಂದ ಜಿಲ್ಲೆ ನೀವು ಬೇರೆ ಕಡೆ ನಾನು ನೋಡ್ತೀನಿ ಹೊಸ ತಾಲೂಕುಗಳ ರಚನೆ ಆಗ್ಯಾವ. ರೆವಿನ್ಯೂ ಆ್ಯಂಡ್ RDPR ಬಿಟ್ಟರೆ ಬೇರೆ ಆಫೀಸ್ಗಳು ಸ್ಥಾಪನೆ ಆಗಿಲ್ಲ. ಎಷ್ಟು ದಿವಸ ಆಯ್ತು ಅದು ಹೊಸ ತಾಲೂಕುಗಳ ರಚನೆ ಆಗಿ. ಸೊ ನಾನು ಅದನ್ನು ತ್ವರಿತವಾಗಿ ನಾಳೆ ಮಾಡಿರಿ ಅಂತ ಹೇಳಂಗಿಲ್ಲ. ಅಂದ್ರೆ ಎಂದು ಮಾಡ್ತೀರಿ, ಬೇರೆ ಹೊಸ ತಾಲೂಕು ಆದವ್ರ ಬಗ್ಗೆ ನಂಗೆ ಸರ್ಕಾರಕ್ಕೆ ಮನವಿ ಅದ, ಅವುಗಳಿಗೂ ಸ್ಟೇಟಸ್ ಕೊಡ್ರಿ. ಸುಮ್ಮನೆ ನಮ್ಮ ರಾಜಕೀಯ ಕಾರಣಕ್ಕಾಗಿ ಜಿಲ್ಲಾ ಕೇಂದ್ರಗಳಾಗಲಿ ತಾಲೂಕು ಕೇಂದ್ರಗಳಾಗಲಿ ಅಂತಲ್ಲ, ಅದನ್ನು ಆದ ಬಳಿಕ ಅದಕ್ಕೆಲ್ಲ ಅವಕಾಶಗಳು ಸಿಗಬೇಕು, ಜನರಿಗೆ ಅವಕಾಶಗಳ ಲಭ್ಯತೆ ಇರಬೇಕು. ಸೊ ನಾವಿವತ್ತು ಕಂದಾಯ ಭವನ ನೀವು ನೋಡ್ಬೋದು, ಯಾವ ರೀತಿ ವಾತಾವರಣ ಸೃಷ್ಟಿ ಮಾಡಿದ್ದೀವಿ, ಮೆಗಾ ಮಾರ್ಕೆಟ್ ಹೆಂಗಾಗಲಿಕ್ಕತ್ತದ. ನೀವು ಇಂಡಿಗೆ ಬಂದ್ರಿ ಅಂದ್ರೆ ಸುಮ್ಮನೆ ಡೆವಲಪ್ಮೆಂಟ್ ಗೊತ್ತಾಗ್ತದೆ. ನಾವೊಂದು ಹೇಳಿ ರಸ್ತೆ ಒಳಗೆ ಒಂದನ್ನು ಸ್ವಲ್ಪ ಅದನ್ನು ಈ ಅವಧಿ ಮುಗಿದ್ರೆ ಕಂಪ್ಲೀಟ್ ಮಾಡ್ತೀವಿ ನಾವು. ನೀವು ಅಲ್ಲೇ ಕೆಲವು ರಸ್ತೆ, ನೀವು ಸ್ಟೇಷನ್ ರೋಡಿಗೆ ಹೋಗ್ರಿ, ಹೆಂಗೆ ಅನ್ನಿಸ್ತದೆ ನೋಡ್ರಿ. ನೀವು ಜಸ್ಟ್ ಮೆಟ್ರೋಪಾಲಿಯನ್ ಸಿಟಿ ಒಳಗೆ ಇರ್ತಕ್ಕಂಥ ರೋಡ್ ವಾತಾವರಣ ಮಾಡಿದ್ದೀವಿ ನಾವು, ಸ್ಟ್ರೀಟ್ ಲೈಟ್ ವಾತಾವರಣ ಮಾಡಿದ್ದೀವಿ. ಸೊ ಜಸ್ಟ್ ಕಮ್ ಆ್ಯಂಡ್ ಸಿ ಆಲ್ ದೋಸ್ ಥಿಂಗ್ಸ್. ಅದಕ್ಕಾಗಿ ಭೀಮೆ ದಡದಲ್ಲಿದ್ದೀವಿ ನಾವು. ಮಹಾರಾಷ್ಟ್ರದಿಂದ ಆಗಾಗ ನಮ್ಗೆ ತೊಂದರೆ ಆಗ್ತದೆ. ನೀವು ಇನ್ನೊಂದು ಹೇಳ್ತೀವಿ, ನಾವು ಎಷ್ಟು ಡೆವಲಪ್ ಮಾಡಿದ್ದೀವಿ ಅಂದರೆ ಶೋಲಾಪುರ ಜಿಲ್ಲೆ, ದಕ್ಷಿಣ ಸೋಲಾಪುರ ಮತ್ತು ಅಕ್ಕಲಕೋಟದಲ್ಲಿ ಆ ಭಾಗದ ಅನೇಕ ಗ್ರಾಮ ಪಂಚಾಯತ್ ಚೇರ್ಮನ್ರು ನಿರ್ಣಯ ಮಾಡಿ ಮಹಾರಾಷ್ಟ್ರ ಸರ್ಕಾರ ಕಳಿಸೋರು, ನಮ್ಮ ಕರ್ನಾಟಕದಾಗ ಸೇರ್ತೀವಿ ನಾವು, ಅಲ್ಲಿ ಡೆವಲಪ್ಮೆಂಟ್ ನೋಡಿ ನಿಮ್ಮ ಜೊತೆಗೆ ನಾವು ಇರಂಗಿಲ್ಲ ಅಂತೇಳಿ. ನೀವು ಅದನ್ನು ಗಮನಿಸಿರ್ಬೋದು. ನೀವು ಪಕ್ಕಕ್ಕೆ ಶೋಲಾಪುರಕ್ಕೆ ಹೋದ್ರಿಂದ ಮನೆ ಮಹಾರಾಷ್ಟ್ರ ಎಲೆಕ್ಷನ್ಗೆ ಹೋಗಿದ್ದೆ, ಅವರೆಲ್ಲರೂ ಹೆಂಗೆ ಹೇಳ್ತಾರೆ ಅಂದರೆ ನಮ್ಮನ್ನು ತೊಗೊಂಡ್ಬಿಡ್ರಿ ಆ ಕಡೆ, ಇವ್ರಿಂದ ನಮಗೇನು ಕೆಲಸ ಆಗಲ್ಲಂಗೆ ಅಂತೇಳಿ. ಸೊ ಆ ರೀತಿ ಭಾಷೆ ಇನ್ಫ್ಲುಯೆನ್ಸು ಅದ. ಇವತ್ತು ಶೋಲಾಪುರ ಜಿಲ್ಲೆ ಒಳಗೆ ಅರ್ಧ ಭಾಗದಾಗ ನಿಮಗೆ ಕನ್ನಡ ಮಾತಾಡೋರು ಸಿಗ್ತಾರೆ. ನಾನು ಮಾಡಿದಂತಲ್ಲ, ನಮ್ಮ ಜನರು ಆ ಇನ್ಫ್ಲುಯೆನ್ಸ್ ಮೇಂಟೈನ್ ಮಾಡಿದ್ದಾರೆ. ಇವತ್ತು ನಾವು ಡೆವಲಪ್ಮೆಂಟ್ದಿಂದ, ನಾನು ಒಬ್ಬನೇ ಡೆವಲಪ್ಮೆಂಟ್ ಅಂತಲ್ಲ, ಬೇರೆ ಎಲ್ಲ ಕರ್ನಾಟಕದಾಗ ಬಾರ್ಡರ್ದಾಗ ಡೆವಲಪ್ಮೆಂಟ್ ಇರೋದ್ರಿಂದ ಮಹಾರಾಷ್ಟ್ರದವರು ನಮ್ಮ ಕಡೆ ವಾಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ದ್ಯಾಟ್ ಶೋಸ್ ಕರ್ನಾಟಕ ಎಲ್ಲ ಆ್ಯಂಗಲ್ದೊಳಗೂ ಡೆವಲಪ್ ಆಗ್ತಾ ಇದೆ ಅಂತೇಳಿ.
ಮುಖ್ಯಮಂತ್ರಿಗಳು ಹೇಳಿದ್ರು ಸದ್ಯಕ್ಕೆ ಅದನ್ನು ಪ್ರೋತ್ಸಾಹನೆ ವಿಚಾರ ಇಲ್ಲ, ಮಾಧ್ಯಮದವರ ಸೃಷ್ಟಿ ಅದ ಅಂತ ಹೇಳಿದ್ರು. ನಾನು ನಿಮ್ಮ ಮಾಧ್ಯಮದಲ್ಲಿ ಗಮನಿಸಿದ್ದೀನಿ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಸಚಿವ ಸಂಪುಟ ರಚನೆ ಮಾಡೋದಾಗಲಿ, ಪುನರ್ರಚನೆ ಮಾಡೋದಾಗಲಿ ಅವರು ಅದನ್ನು ಕ್ರಮ ವಹಿಸ್ತಾರೆ. ಆದರೆ ಯಾರಿಗೆ ಯಾವ್ಯಾವ ಸಂದರ್ಭದಾಗ ಏನು ಮಾತು ಕೊಟ್ಟಿದ್ದಾರೆ ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಮಾಡ್ತಾರೆ ಅಂತೇಳಿ ನಾವೆಲ್ಲ ವಿಶ್ವಾಸದಿಂದ ಇದ್ದೀವಿ. ನನ್ನಂಥವ್ರು ಭಾಳ ಜನರದಾರ. ಆದ್ರೆ ಅವ್ರು ಯಾರಿಗೆ ಕೊಡಬೇಕು, ಯಾರ್ಯಾರಿಗೆ ಮಾತು ಕೊಟ್ಟಿದ್ದಾರೆ, ಯಾರ್ಯಾರಿಗೆ ಏನೇನು ಕಮಿಟ್ಮೆಂಟ್ ಅದಾವ, ಪಾರ್ಟಿ ಇಂಟರ್ನಲ್ ಡಿಸಿಷನ್ಸ್ ಏನಾಗ್ಯಾವ. 3 ಜನ ನಮ್ಮ ಶಾಸಕರಿಗೆ ನಿಮ್ಗೆ ಹೇಳ್ದಲ್ಲ ನಾನು ಭಾಳ ಸ್ಪಷ್ಟವಾಗಿ, ಬಿಫೋರ್ ಅಸೆಂಬ್ಲಿ ಎಲೆಕ್ಷನ್ 3 ಮಂದಿ ಕರೆಸಿ ನೀವು 3 ಮಂದಿ ಕೂಡ ಚೆನ್ನಾಗಿ ಎಲೆಕ್ಷನ್ ಮಾಡಿರಿ, 3 ಮಂದಿ ಪವರ್ ಶೇರ್ ಈಕ್ವಲಿ ಶೇರ್ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತು ಅವ್ರಿಗೇಂದು ಆ ಭಾವನೆ ನೆನಪಾಗ್ತದೆ ಅಂತ ಮಾಡಿರ್ತಾರೆ. ಮಾತಿಗೆ ಅಂತ ತಪ್ಪದಂಗೆ ಆಗಲ್ಲ, ನಾವು ಸಹಿಸ್ಕೋತೀವಲ್ಲ. ಆ ಸಹನೆ, ಆ ತಾಳ್ಮೆ ನಮ್ಗೆ ಕೊಟ್ಟಿದ್ದಾನೆ. ವಿ ಆರ್ ಆಲ್ ಪ್ರಬುದ್ಧರು. ನಾವು ಏನು ಮಾಡಿದ್ರು ನಾವು ಬುಲ್ಡೋಜರ್ ಹಾಯಿಸೋರು ಏನು ಅನ್ನಂಗಿಲ್ಲ ನಾವು. ಅದು ನನಗೆ ಗೊತ್ತಿಲ್ಲ. ನನ್ನ ವಿಷಯದೊಳಗೆ ನನಗೆ ಮುಂದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಹೇಳಕ್ಕೆ ನನಗೆ ಹಕ್ಕಿದೆ. ಉಳಿದದ್ದನ್ನು ನೀವು ಸಂಬಂಧಪಟ್ಟವ್ರಿಗೆ ಕೇಳಬೇಕಾದ್ರೆ ವಿಜಯಪುರ ಜಿಲ್ಲೆಯಿಂದ ಒಬ್ರು ಕೇಳ್ರಿ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆದ್ರೆ ನಾನು ಅಂತ ಹೇಳಿ ಎಂ ಬಿ ಪಾಟೀಲ್ ಹೇಳ್ತಾರೆ, ನಾನು ಅಂತ ಹೇಳಿ ಶಿವಾನಂದ ಪಾಟೀಲ್ ಹೇಳ್ತಾರೆ. ಹೌದು, ಅವರಿಗೆ ಕೇಳಬೇಕು ನೀವು. ಇಲ್ಲ, ನನಗೆ ಮುಖ್ಯಮಂತ್ರಿಗಳು ಯಾರಾಗ್ತಾರೋ ಅನ್ನೋ ನಿರ್ಣಯ ರಾಹುಲ್ ಗಾಂಧಿಯವರಾಗಲಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ನನ್ನ ಮುಂದೆ ಕೂತಿದ್ದ ನಿರ್ಣಯಗಳಾಗಿಲ್ಲ. ಅದು ಅವ್ರವ್ರಿಗೆ ಗೊತ್ತಾ, ಯಾರಿಗೆ ಅರ್ಹತೆ ಅದಾವ, ಯಾರಿಗೆ ಅವಕಾಶಗಳು ಸಿಗ್ತಾವೆ ಅವ್ರಿಗೆ ಅವಕಾಶಕ್ಕೆ ಖುಷಿ ಪಡೋನು. ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿಗಳಾದ್ರೆ ನನ್ನ ಮಟ್ಟು ಖುಷಿ ಯಾರು ಪಡೋದು, ಅಥವಾ ನಮ್ಮ ಭಾಗದವ್ರು ಯಾರೇ ಆಗಲಿ. ಇವತ್ತು ಕರ್ನಾಟಕದಾಗ ಯಾರು ಪಕ್ಷಕ್ಕಾಗಿ ಶ್ರಮ ವಹಿಸಿದ್ದಾರೆ, ಯಾರಿಗೆ ಆ ಸ್ಟ್ರೇಚರ್ ಅದ, ಅದ್ರ ಒಂದು ನನ್ನ ಪ್ರಾಮಾಣಿಕವಾಗಿ ಹೇಳ್ತೀನಿ, ಸ್ಟ್ರೇಚರ್ ಇಲ್ಲಾರ್ದವ್ರು ಕೇಳಬಾರ್ದು. ಜಿಲ್ಲೆಗೆ ನೀವು ಯೋಗ್ಯವಲ್ಲಾರ್ದವ್ರು ನೀವೆಲ್ಲ ರಾಜ್ಯ ಆಳಕ್ಕೆ ಹೋಗ್ತೀರಿ ಅಂತ ಹೇಳ್ಕೊಬಾರ್ದಂಗೆ. ನಮಗೆ ನಮ್ಮದೇ ಆದಂಥ ಕೆಲವು ಲಿಮಿಟೇಷನ್ಸ್ ಅದಾವೆ, ನಮ್ಮ ಇತಿಮಿತಿಗಳದಾವೆ. ನಮ್ಮ ಆಶಯ ಬೇಕಾದಟ್ಟಿರ್ಬೋದು, ಮುಗಿಲೆತ್ತಿರೋದು, ಅದ್ರ ವಾಸ್ತವಿಕತೆಯನ್ನು ತಿಳ್ಕೊಂಡು ನಾವು ಬದುಕಬೇಕಾಗ್ತದೆ. ಒಬ್ಬ MLA ಸಪೋರ್ಟ್ ಮಾಡಬೇಕಾದ್ರೆ ಕನಿಷ್ಠ 50 ಜನ ನಿಮ್ಮ ಜೊತೆಗೆ ಅದಾರಂದ್ರೆ ದಟ್ ಯು ಆಸ್ಕ್. ನಿಮ್ಮ ಜೊತೆಗೆ ಎಷ್ಟು ಜನ ಶಾಸಕರು ಅದಾರ, ನಿಮ್ಮ ಸಂಖ್ಯೆ ಏನು, ನಿಮ್ಮ ಶಕ್ತಿ ಏನು, ರಾಜ್ಯದೊಳಗೆ 31 ಜಿಲ್ಲೆಯೊಳಗೆ ನಿಮ್ಮ ಪ್ರಭಾವ ಏನು, ನಾಳಿನ ಚುನಾವಣೆಗೆ ನಿಮ್ಮ ಮುಖ ತೋರಿಸಿ ಮತ ಬರ್ತಾವೋ ಇಲ್ಲೋ. ದೀಸ್ ಆರ್ ಆಲ್ ಥಿಂಗ್ಸ್. ಅದಕ್ಕೆ ಇವೆಲ್ಲ ಗಮನದಾಗ ಇಟ್ಕೊಂಡು ಹೇಳೋರು ಏನದಲ್ಲ, ಮಂತ್ರಿ ಆಗೋರಾಗಲಿ, ಮುಖ್ಯಮಂತ್ರಿ ಆಗೋರಾಗಲಿ, ತಮ್ಮ ಇತಿಮಿತಿಗಳನ್ನು ತಿಳ್ಕೊಂಡು ಮಾತನಾಡಿದ್ರೆ ಒಳ್ಳೆಯದು ಅಂಥೇಳಿ ನನ್ನ ಸ್ಪಷ್ಟ ಅಭಿಪ್ರಾಯ. ಅದು ಸರ್ ಅವ್ರಿಗೆ ನಾ ಹೇಳಿದಲ್ಲ, ಯಾರು ಹೇಳಿದ್ದಾರೆ ನೀವು ಅವ್ರಿಗೆ ಕೇಳಬೇಕು. ನನಗೆ ಗೊತ್ತಿರಲಾರ್ದು ನಿಮ್ಮ ಮುಂದೆ ನಾ ಹೆಂಗೆ ಹೇಳಿ, ನನಗೇನೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಥ್ಯಾಂಕ್ ಯು. ಅವರ ಬದುಕಿಗೆ ಬದಲಾವಣೆ ಅಂತೂ ತಂದಿದೆ, ಎರಡನೇ ಮಾತೇ ಇಲ್ಲ. ನಮ್ಮ ಪಕ್ಕದ ರಾಜ್ಯದ ನಾನೇ, ನಮ್ಮ ಅಪೋಸಿಷನ್ದವರೇ ಸರ್ಕಾರ ರಚನೆ ಮಾಡ್ತಾ ಇದ್ದಾರೆ. ಯಾವುದು ಮೂಲ ಕಾರಣ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತದ. ಲಾಡ್ಲಿ ಬೇನ್ ನಾವು ಬರೀ BPLದವ್ರಿಗೆ ಕೊಟ್ಟರೆ ಅವ್ರು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅದನ್ನು ನೀವು ಹೇಳ್ದಂಗೆ ಅವರೇ ವಿರೋಧ ಮಾಡಿದರು, ಇವತ್ತು ಅವರೇ ಒಪ್ಪಿ ಅದನ್ನು ಮಾಡ್ತಾ ಇದ್ದಾರೆ. ಮತ್ತು ಸರ್ಕಾರ ಅದ್ರ ಮೇಲೆ ನಾವು ರಚನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು. ಅದಕ್ಕಾಗಿ ಟುಡೇಸ್ ಪಾಲಿಟಿಕ್ಸ್ ನಮ್ಮ ಮೂಲ ಆದರ್ಶಗಳನ್ನು ಬಲಿಕೊಟ್ಟು ನಾವು ರಾಜಕಾರಣ ಮಾಡ್ತಾಯಿದ್ದೀವಿ. ಯಾವುದೇ ಪಕ್ಷದವ್ರಿಲ್ಲ, ಇವತ್ತು ವಾಸ್ತವಿಕತೆಯನ್ನು ಬಿಟ್ಟು ನಾವು ರಾಜಕಾರಣ ಮಾಡ್ತಾಯಿದ್ದೀವಿ. ನನಗೆ ಒಂದೇ ಒಂದು ಕಳಕಳಿ ವಿನಂತಿ, ಯಾವುದೇ ಪಕ್ಷ, ಯಾವುದೇ ಸರ್ಕಾರಗಳ ರಚನೆ ಆದರೆ ನಮ್ಮ ಇತಿಮಿತಿಗಳನ್ನು ತಿಳ್ಕೊಂಡು, ಸಾರ್ವಜನಿಕರ ಹಿತದೃಷ್ಟಿಯನ್ನು ತಿಳ್ಕೊಂಡು, ಸಮಗ್ರ ಅಭಿವೃದ್ಧಿ ಅಧ್ಯಯನವನ್ನು ಮಾಡ್ಕೊಂಡು ಮಾಡಬೇಕು. ಸುಮ್ಮನೆ ಪಾಪ್ಯುಲರ್ ಸ್ಕೀಮ್ಸ್ ಮಾಡಿ ಮತಯಾಜಿಕ ರಾಜಕಾರಣ ಮಾಡತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ಆದರೆ ನಾವು ಜನರ ಮುಂದೆ ಏನು ಮಾತು ಕೊಟ್ಟಿದ್ದೀವಿ ಅದನ್ನು ಉಳಿಸ್ಕೋಬೇಕಾದದ್ದು ನಮ್ಮ ಧರ್ಮ ಮತ್ತು ಕರ್ತವ್ಯ. ಕರ್ನಾಟಕ ಮಾಡಲ್ ಮಹಾರಾಷ್ಟ್ರ ಅಂತೀರಿ. ಕರ್ನಾಟಕ ಮಾಡಲ್ ಮಹಾರಾಷ್ಟ್ರ ಸರ್ಕಾರ ಎಲ್ಲರೂ ಮಾಡಿದ್ರು. ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಬೇನ್ ಮಾಡಿದ್ರು, ನೋಡ್ರಿ ನೀವು. ಹರಿಯಾಣಕ್ಕೆ ಹೋಗಿ ಏನಾಯಿತು ಅನ್ನೋ ನೋಡಿದ್ರಿ, ಜಾರ್ಖಂಡ್ದಾಗ ಏನಾಗಿದೆ ಅಂತ ಗಮನಿಸಿದ್ರಿ. ನಡೀತಿರ್ತ ಏನೋ ಕೇಳಿದ್ರಲ್ಲ ನನಗೆ, ಏನು ಕೇಳಿ ಅಭಿವೃದ್ಧಿಗೆ ಅನುದಾನ ನೀವು ಕೆಲವು ಕಡೆ ನಾನೇ ಹೇಳಿಬಿಟ್ಟೇನೆ. ಡೆವಲಪ್ಮೆಂಟ್ ಇರೋದರಿಂದ ಇಲ್ಲ, ಹಿಂದಿನ ಸರ್ಕಾರದ್ದು ಕ್ಯಾರಿ ಫಾರ್ವರ್ಡ್ ಆಗಿದೆ, ಅದು ದೊಡ್ಡ ಪ್ರಮಾಣದ ಹೊರೆ ಇದೆ ಸರ್ಕಾರಕ್ಕೆ. ಆಮೇಲೆ ಈ ಯೋಜನೆಗಳು ಇದಾವೆ, ಇವೆಲ್ಲ ಸರಿದೂಗಿಸಬೇಕಾದ್ರೆ ಸ್ವಲ್ಪ ಇದೆ. ವಾಸ್ತವಿಕತೆಯನ್ನು ಯಾರೂ ಮರೆಯಾಚಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಒಪ್ಪಬೇಕಾಗ್ತದೆ. ಅದರ ಭವಿಷ್ಯದೊಳಗೆ ಇವೆಲ್ಲ ಸರಿದೂಗಿಸಿ ಡೆವಲಪ್ಮೆಂಟು ಮಾಡಬೇಕಾಗ್ತದೆ, ಈ ಸ್ಕೀಮ್ಗಳು ಕಂಟಿನ್ಯೂ ಮಾಡಬೇಕಾಗ್ತದೆ. ಎಸ್.